ನಮಸ್ತೆ ಹೇಳಿ. ನಮ್ಮ ಹೆಸರು ರವಿ ಅಂತ. ರವಿ ಅವರು. ನಿರ್ಸಾಲೆ ಚೌಡೇಶ್ವರಿ ದೇವಸ್ಥಾನ ಎಷ್ಟು ವರ್ಷದಿಂದ ಇತಿಹಾಸ ಇದೆ ಈ ಊರಲ್ಲಿ? ಇಷ್ಟು ವರ್ಷ ಅನ್ನೋದು ನಮಗೆ ಗೊತ್ತಿಲ್ಲ. ನಾವು ಮಾಡೋದು ಹೇಳಿದ್ರೆ ನಮ್ಮ ತಂದೆಯವರು 80ನೇ ಇಸ್ವಿಲಿ ಬಂದಿದ್ವಿ. ನಮ್ಮ ತಂದೆಯವರು ಬಿಟ್ಟಾದ್ಮೇಲೆ ನಾನು 96ರಲ್ಲಿ ಬಂದಿದ್ವಿ. 96ರಿಂದ ಅವ್ರ ಸೇವೆ ಮಾಡ್ತಾ ಇದ್ವಿ. ನೀವು ವಂಶ ಪರಂಪರೆ ಮಾಡ್ಕೊಂಡ್ ಬರ್ತೀರ ಸೇವೆನ? ನಮ್ಮ ಅಪ್ಪಾರು ಬಿಟ್ಟಾದ್ಮೇಲೆ ನಮ್ಮ ಅಪ್ಪಾರಿಂದ ಮೊದಲು ನಮ್ಮ ತಾತ ಆದ್ಮೇಲೆ ನಮ್ಮ ಅಪ್ಪ, ಅದಾದ್ಮೇಲೆ ನಾನು ಈ ಥರ ನಡ್ಕೊ ಬರ್ತಾ ಇದ್ವಿ. ಅದು ಮೊದಲೇ ಮೊದಲೆಲ್ಲ ಅವ್ರ ಅಪ್ಪ ಅವ್ರ ತಾತ ಮಾಡ್ತಿದ್ರು. ಅದು ನಾವು ನೋಡಿರಲ್ಲ, ನಾವು ಕೂರಲ್ಲ. ಅವಾಗ ಇದು ಯಾವತ್ತು ಪೂಜೆ ನಿರ್ಸಾಲೆ ಚೌಡೇಶ್ವರಿ ನಡೆಯುತ್ತೆ? ಇದು ಮಂಗಳವಾರ ಶುಕ್ರವಾರ. ಟೈಮಿಂಗ್ಸ್ ಇಲ್ಲ. 12 ಗಂಟೆಯಿಂದ 12 ಗಂಟೆ ಮೇಲೆ ಯಾವಾಗ ಬಂದ್ರು ಮಾಡ್ಕೊಡ್ತೀವಿ. ಈ ನಿರ್ಸಾಲೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಯಾವ ರೂಟಲ್ಲಿ ಬರಬೇಕು, ಯಾವ ಮಾರ್ಗದಲ್ಲಿ ಬರಬೇಕಾಗುತ್ತೆ? ಕುಣಿಗಲ್ ತುಮಕೂರು ರೂಟು, ಮಂಡ್ಯ ಮೈಸೂರು, ಚನ್ನಪಟ್ಟಣ ರಾಮನಗರ, ಮಾಗಡಿ ಬೆಂಗಳೂರು. ಎಲ್ಲಿ ಬಸ್ಸಿನ ಸೌಕರ್ಯ ಇದೆ? ಎಲ್ಲಿ ಇಳ್ಕೋಬೇಕಾಗತ್ತೆ ಈ ದೇವಸ್ಥಾನಕ್ಕೆ ಬರಬೇಕು ಅಂದ್ರೆ? ಮಾಗಡಿ ಬೆಂಗಳೂರಿಂದ ಬಂದ್ರೆ ಈ ದುರ್ಗಾದಿಂದ ಬೇರೆ ಬಸ್ ಹತ್ಬೇಕು ಮದ್ದೂರುಗಾಡಿಗೆ. ಎಲ್ಲಿ ಇಳ್ಕೋಬೇಕಾಗತ್ತೆ? ಇಲ್ಲಿ ನಿರ್ಸಾಲೆ ಸರ್ಕಲ್ ಅಲ್ಲಿ. ನಿರ್ಸಾಲೆ ಸರ್ಕಲ್ ಅಂತಾನೆ ಇದೆ. ಸರ್ಕಲ್ ಇಲ್ಲಿ. ಅಲ್ಲಿಂದ ಯಾವ ರೀತಿ? ಅಲ್ಲಿಂದ ಬಂದ್ರೆ ಇದೆ ಒಂದೇ ರೋಡ್. ಆಟೋದಲ್ಲಿ ಬರ್ಬೇಕಾದ್ರೆ ನಡ್ಕೊ ಬರ್ಬೋದು. ಈ ನಿರ್ಸಾಲೆ ಚೌಡೇಶ್ವರಿಯ ಮಹಿಮೆ ಬಗ್ಗೆ ತಾವೇನು ಹೇಳ್ತೀರಾ? ಈ ತಾಯಿ ನಾವು ಕಂಡಂಗೆ ಇವರು 7 ಜನ ಅಕ್ಕ ತಂಗಿದಿರು. ಇವಳು ಅಕ್ಕ, ಅವಳು ತಂಗಿ ಉಜ್ಜಿನಿ ಅಮ್ಮ, ಇವಳೇ ಮುಂಗೊಂಡ, ಅವಳು ಹಿಂಗೊಂಡ. ಇವಳಿಗೆ ಮಕ್ಕಳನ್ನ ನೋಡೋಕ್ಕೆ ಅಂತ ಹೋದ್ರು. ಅಲ್ಲಿ ಹೋದಾಗ ಉರ್ಗಣ್ಣಿ ಮುಂಡೆ ಬಂದು ಅಂದ್ಬಿಟ್ಟು ಮಕ್ಕಳೆಲ್ಲ ಪಂಜರದಲ್ಲಿ ಕೌಚ್ಬಿಟ್ರಂತೆ. ಕೌಚ್ಬಿಟ್ಟು ನೀರು ತರಕ್ಕೆ ಚಿಕ್ಕೆರೆ ಅಂತ ಅದೇ ಅಲ್ಲೇ ಪಕ್ಕ, ಅಲ್ಲಿ ಹೋದ್ರು. ಅವು ಹೋದ್ಮೇಲೆ ಇವಳು ತಿರ್ಗಾ ಮಕ್ಕಳು ಎತ್ಕೊಂಡು ಹೌಸ್ ಮಡಗಿದ್ರು. ನನ್ನ ಬಂದ್ಲು ಅಂದ್ಬಿಟ್ಟು ಹೌಸ್ ಮಡ್ಕೊಳ್ಳಲ್ಲ ಅಂದ್ಬಿಟ್ಟು ಏನು ಮಾಡ್ಬಿಟ್ಟು ತಿರ್ಗಾ ಹಂಗೆ ಮುಚ್ಚಿ ಮಾಡಿಬಿಟ್ಟು ಉರ್ಬಿಟ್ಟು ಬೂದಿಲಿ ಮಕ್ಕಳಿಗೆ ತಿಂಡಿ ಕೊಟ್ಬಿಡು ಅಂದ್ಬಿಟ್ಟು ಈಚೆಕೊಂಡು ಬಂದರು. ಆಮೇಲೆ ಬಂದಾಗ ಈ ವಾಪಸ್ಸು ಈ ಸ್ಥಳಕ್ಕೆ ಹೊರಟಾಗ ಏನಾಯಿತು, ಮಕ್ಕಳೆಲ್ಲ ತಿರ್ಗಾ ಎತ್ತು ನೋಡಿದ್ರು, ತಂಗಿ ಎಲ್ಲ ಸತ್ತೋಗಿದ್ದು. ಅವಾಗ ಹಿಂದೆ ಹುಡೋಗಿ ಅಡ್ಡ ಹಾಕೊಂಡ್ರು. ಮುಂಚಿತಾಳೆ ಅಂತ ಅದೇ, ಅಲ್ಲಿ ಇಲ್ಲಿಂದ ಹೋಗಿ ನಾವು ದೇವ್ರ ಅಲ್ಲಿ ಮುಂಚಿತಾಳೆಲ್ಲ ಇಳ್ಕಬೇಕು. ಅಲ್ಲಿ ಇಳುಕಿ ಅಲ್ಲಿ ವಿಶ್ರಾಂತಿ ತೊಗೊಂಡು ಇವಳು ಅಲ್ಲಿಂದ ಮುಂಚೆಗೆ ಹೋಗೋದು ಕೊಂಡಕ್ಕೆ. ಅಲ್ಲಿ ಬಂದು ಅಡ್ಡ ಹಾಕೊಂಡಾಗ ಅವಾಗ ನನ್ನ ನೋಡ್ಬಿಟ್ಟು ನಿನಗೆ ಮಾಡಿದ್ದಲ್ಲ ಅಂಥದ್ದೇನು ಮಾಡಿದ್ದೆ ಅಂದ. ತಪ್ಪಾಯ್ತದ ಅಕ್ಕ, ನನ್ನ ಮಕ್ಕಳು ಉಳಿಸ್ಕೊಡು, ನಿನಗೇನು ಬೇಕಾದ್ರೂ ಕೊಡ್ತೀನಿ, ನನಗೇನು ಕೊಡಬೇಡ, ನನಗೆ ಮುಂದ್ಲು ನಡ್ಮಡಿ ಮುಂಗೊಂಡ ನನ್ ಕೊಡು, ಬಂದು ಒಡವೆ ವಸ್ತು ಎಲ್ಲ ಹಾಯ್ಕೊಂಡು ನೀನೇ ಮೆರಿ ಅಂತ ಈ ಅಮ್ಮ ಆಯಾ ತಂಗಿಗೆ ಹೇಳಿದ್ವಿ. ಉಜ್ಜಿನಿ ಚೌಡೇಶ್ವರಿ. ಇದು ಅಲ್ಲಿಂದ ಈಚೆಗೆ ಇದು ಅದೇ ತರ ನಡ್ಕೊಬರ್ತಾ ಇದೆ. ಮುಂಗಂಡ ಮುಂದ್ಲಾರ್ತಿ ಮುಂದೆ ನಡಮುಡಿ. ಇವಳು ನಡಮುಡಿ ಮೇಲೆ ಹೋಗ್ಬೇಕು, ಅವಳು ಸೈಡಲ್ಲಿ ಬರ್ಬೇಕು. ಎಷ್ಟು ಜನ ಅಕ್ಕ ತಂಗಿ ಅಂತ ಹೇಳಿದ್ರು? ಇಬ್ರು ಹೇಳಿದ್ರು, ಇನ್ನ ಮಿಕ್ಕಿದ್ದವ್ರು ಯಾರ್ಯಾರು? ಇವರು 7 ಜನ. 7 ಜನ ಯಾರ್ಯಾರು? ಇವರು ನಿರ್ಸಾಲೆ ಅಮ್ಮ, ಉಜ್ಜಿನಿ ಅಮ್ಮ, ಬೇವೂರು ಬಲ್ಲೇಚೌಡಿ, ಯಮನಹಳ್ಳಿ ಅಮ್ಮ, ಮೈಸೂರು ಚಾಮುಂಡೇಶ್ವರಿ, ಉತ್ರಿದುರ್ಗ. ಇವ್ರು 7 ಜನ. ನೀವು ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀರಾ? ನಾನು 96ರಿಂದ ಇವಳ ಸೇವೆ ಮಾಡಕ್ಕೆ ಇಲ್ಲಿ ಬಂದಿದ್ದೀನಿ. ಯಾವ ರೀತಿ ಸೇವೆ ಮಾಡ್ತಾ ಇದ್ದೀರಾ ತಾಯಿಗೆ? ಇವ್ರ ತಾಯಿಗೆ ಅಂದ್ರೆ ವಾರ ಒಪ್ಪತ್ತು ಮಾಡೋದು, ಡೈಲಿ ಸಾಯಂಕಾಲ ಬಂದು ದೀಪ ಹಚ್ಚೋದು, ಇವಳು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಜಾತ್ರೆ ಟೈಮಲ್ಲಿ ತಮ್ಮ ಒಂದು ಕಾರ್ಯಕ್ರಮಗಳು ಏನೇನಿರುತ್ತೆ? ಜಾತ್ರೆ ಟೈಮಲ್ಲಿ ಅಂದರೆ ನಾವು ಯುಗಾದಿ ಹಬ್ಬದ ಮಾನ್ಯ ವಸ್ತುಡ್ಕಾದ ಮಾನ್ಯಗೆ ಅವರು ಉಜ್ಜಿನಿಲಿ 15 ಸಾವಿರ ಸಿಕ್ಕಿದ್ರೆ 15 ಸಿಕ್ತಾರೆ, ಇಲ್ಲಿ 8 ಸಿಕ್ತೀವಿ. ಅವರು ಅಲ್ಲ ಗುಡಿ ಒಳಗೆ ಸೇರ್ಕೊತಾರೆ, ನಾವಿಲ್ಲಿ ಸೇರಿಕೊಂಡು ಡೈಲಿ ಒಂದೇ ಊಟ. ಬೆಳಿಗ್ಗೆ ಮಧ್ಯಾಹ್ನ ಉಪಹಾರ, ಹಾಲು ಪಾಲು ಪಾಯಸ ಕುಡ್ಕೊಂಡು ಈ ಥರ ಅವಳು ಸೇವೆ ಮಾಡ್ತಾ ಇದ್ದೀವಿ. ನೀವು ಇವಾಗ 21ನೇ ವರ್ಷ ನೀವು ಕೊಂಡ ಆಯ್ತಾ? ಹೌದು. ಕೊಂಡ ಆಯ್ಬೇಕಾದ್ರೆ ತಾಯಿ ಶಕ್ತಿ ನಿಮ್ಗೆ ಯಾವ ರೀತಿ ಕೊಟ್ಟಿಲ್ಲ? ಅವಳ ಶಕ್ತಿ ಇಲ್ಲದೆ ನಾವು ಈಚೆಗಂತೂ ಒಳಗೆ ಬರಕ್ಕಾಗಲ್ಲ. ಅವಳ ಕೊಂಡದಿಂದ ಅವಳ ಸನ್ನಿಧಿ ಮುಂದೆ ನಿಂತ್ಕೊಂಡಾಗ ಜೀವ ಅಮ್ಮಂತ ಹಾರಾಯ್ತದೆ. ದೊಡ್ಡಗುಡಿಯಿಂದ ನಮ್ಮ ಕತ್ತಿಗೆ ತೀರ್ಥ ಹಾಕಿ ಕತ್ತಿಗೆ ಹೂಮಾಳೆ ಹಾಕ್ತಾರೆ. ಅವಾಗ ಒಂದು ಸ್ವಲ್ಪ
ಎಕ್ಸ್ಚೇಂಜ್ ಆಯ್ತದೆ. ಹ್ಮ್ ಎಷ್ಟೊತ್ತಿಗೆ ಇಳಿಬೇಕು ಇಳಿಯೇನೆ ಅನ್ನೋದೊಂದು ನಮ್ಗೆ ಕಾಣಿಸ್ತದೆ. ನಿಮ್ಗೆ ಈ ಹೊಂಡ ಆಯ್ಬೇಕು ಅಥವಾ ಸೇವೆ ಮಾಡಬೇಕು ಅಂತ ಅನಿಸಿದ್ದೇನಕ್ಕೆ ನಿಮ್ಗೆ ಆ ಪ್ರೇರಣೆ ಸಿಕ್ಕಿದೆ? ಅದು ಹಿಂದೆ ನಮ್ಮ ತಾತಿರು ನಮ್ಮ ಅಪ್ತಿರು ಮಾಡ್ತಿದ್ರಲ್ಲ, ಅದು ನಾವು ಮಾಡಬೇಕು ಅನ್ನೋದು ಒಂದು ಅವಳ ಮೇಲೆ ಕನಿಕರಣ ಹುಡ್ತು ಮಾಡಕ್ಕೆ, ಸೇವೆ ಮಾಡೋಕೆ. ಇಲ್ಲಿ ಪೂಜೆ ಪುನಸ್ಕಾರ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ದಿನದಲ್ಲಿ ನಿಮ್ಗೆ ವಿಶೇಷ ಅನ್ಸುತ್ತೆ? ವಿಶೇಷ ಮಂಗಳವಾರ ಶುಕ್ರವಾರನೇ. ಅದ್ ಬಿಟ್ಟು ಅಪಾರಿ ದಿನಗಳಲ್ಲಿ ಆ ಬಿಡದಿಂದಲೇ ಯಾರೇ ಬಂದ್ರು ನಾವು ಮಾಡ್ಕೊಡ್ತೀವಿ. ನೀವು ಇಲ್ಲೇ ನಿಡ್ಸಲಲ್ಲೇ ಇಲ್ಲೇ ವಾಸ ಇರೋದು? ಇಲ್ಲೇ ಮನೆ ಪಕ್ಕನೆಯ ಮನೆ, ಅಲ್ಲಿ ನಂಬರ್ ಬರ್ಬಿಟ್ಟಿದೀವಿ. ಯಾರ ಹೊರಗಡೆಯಿಂದ ಬಂದರು ನೋಡ್ಬಿಟ್ಟು ನಂಬರ್ ಹಾಕ್ತಾರೆ, ಫೋನ್ ಹಾಕ್ತಾರೆ. ನಾನೆಲ್ಲೇ ಇದ್ರು ಬಂದು ಅದ್ರ ತೆಗೆದು ಮಾಡ್ಕೊಡ್ತೀನಿ. ಉಜಿನಿ ಚೌಡೇಶ್ವರಿ ಸೇವೆ ಮಾಡ್ಬೇಕಾದ್ರೆ ಅಥವಾ ಅವನ್ನ ಮರೆ ಬೀಳ್ಬೇಕಾದ್ರೆ ಹೂವು ಕೇಳೋ ಪದ್ಧತಿ ಇದೆ, ಆತರ ಇಲ್ಲಿ ಇಲ್ಲ. ಇಲ್ಲಿ ಅಮ್ಮ ಕೊಡಲ್ಲ, ಅಲ್ಲಿ ಮಾತ್ರ ತಂಗಿಗೆ ಅವಳಿಗೆ ವಾಗ್ದಾನ ಕೊಟ್ಟಿರೋದು. ಇವಳು ಏನಿದ್ರು ಒಳಗೆ ಅವಳು ಕೊಡ್ತಾಳೆ. ನಂಬುದ್ರೆ ಪೂಜೆ ಮಾಡ್ಕೊಂಡು ಹೋಗುವಂತ ಭಕ್ತಾದಿಗಳಿಗೆಲ್ಲ ಸೇವೆ ಅದೇನೇ ಇಲ್ಲ. ಈ ಬರುವಂತ ಭಕ್ತಾದಿಗಳಿಗೆ ನಿಡ್ಸಲೆ ಚೌಡೇಶ್ವರಿ ಬಗ್ಗೆ ನೀವೇನ್ ಹೇಳ್ತೀರಿ? ನಿಡ್ಸಲೆ ಚೌಡೇಶ್ವರಿ ಬಗ್ಗೆ ಅಂದ್ರೆ ಇವಳು ಹೊರಗಡೆ ಜಾಸ್ತಿ ಹೆಣ್ಮಕ್ಳು ಕಂಡ್ರೆ ಭಾರಿ ಆಸೆ, ಹೊರಗಡೆಗೆ ಹೊಲಿತಾರೆ. ಹೊರಗಡೆಗೆ ಹೊಲ್ದಿ ಅವರೆಲ್ಲರೂ ಕೋರಿಸ್ಕೊಂಡು ಇವಳು ಹಬ್ಬ ಮಾಡಿಸ್ಬೋದು. ಈ ಜಾತ್ರೆ ಈ ವರ್ಷದಲ್ಲಿ ಶುರು ಆಗ್ತಿರೋ ಜಾತ್ರೆ ಪ್ರೋಗ್ರಾಮ್ ಅಲ್ಲಿ ಏನೇನು ಕಾರ್ಯಕ್ರಮಗಳು ಇದೆ ನಿಮ್ಮ ದೇವಸ್ಥಾನದಲ್ಲಿ? ನಮ್ಮ ದೇವಸ್ಥಾನದಲ್ಲಿ ನಾಳೆ ಮಂಗಳವಾರ ಕಂಬು ಸ್ಥಾಪನೆ ಆದ್ಮೇಲೆ ಫಸ್ಟು ಕಂಬು ಸ್ಥಾಪನೆ ಆಯ್ತದೆ. ಶುಕ್ರವಾರ ನಿನ್ನೆ ಇಲ್ಲಿಗೆ ಹೆಬ್ಬರೆ ಬತ್ತು ನಿಡ್ಸಾಲೆಗೆ ಅರ್ಧ ಹಬ್ಬ ಆದಂಗೆ ಭಾರಿ ಗ್ರ್ಯಾಂಡಾಗಿ ನಡೀತು. ಸೋಮವಾರ ಇಲ್ಲಿಂದ ಆರ್ತಿಗೆ ಹೋಗ್ಬೇಕು. ಆರ್ತಿಗೆ ಹೋಗುವಂಟ ಅಲ್ಲಿ ದೊಡ್ಡ ದೇವಸ್ಥಾನದಲ್ಲಿ ಯಾರೂ ಒಳಗೆ ಹೋಗಂಗಿಲ್ಲ. ಇವಳು ಹೋಗಿ ಅವಳು ದರ್ಶನ ಮಾಡೋ ಗಂಟ ಇಲ್ಲಿಂದ ಹೆಣ್ಮಕ್ಳೆಲ್ಲ ಅರ್ಚಕ ಗುಡ್ಡನ ಹಿಂದೆ ಹೆಣ್ಮಕ್ಳೆಲ್ಲ ಹಿಂದೆ ಬದ್ದಿ ಅವಳ ಸೇವೆ ಮಾಡ್ಕೊಬಿಡ್ತಾರೆ. ಎಷ್ಟೊತ್ತು ಹೊರಡುತ್ತೆ ಇಲ್ಲಿಂದ? ಇಲ್ಲಿಂದ 9-9:30 ಟೈಮಿಂಗ್ಸ್ ಹೇಳಕ್ಕಾಗಲ್ಲ. ಇಲ್ಲಿಂದ ಹೊರಡೋದು 9-9:30 ನೈಟು. ಊರ್ ಬಿಟ್ಟು ಹೋಗೋದಕ್ಕೆ 11 ಗಂಟೆ ಆದ್ರೂ ಆಯ್ತು, 12 ಗಂಟೆ ಆಯ್ತು. ವಾದ್ಯದವ್ರು ಮುಂಚೆ ಬಿಟ್ಕೊಡಲ್ಲ. ಎಷ್ಟು ಆರ್ತಿ ಹೊರಡುತ್ತೆ ಇಲ್ಲಿಂದ? ಅವು ಹೆಣ್ಮಕ್ಳು ಕಟ್ತಂಗೆಲ್ಲ ಇಷ್ಟೇ ಅಂತ ಏನಿಲ್ಲ. 40 ಆದ್ರೂ ಆಯ್ತು, 45 ಆದ್ರೂ ಆಯ್ತು, 50 ಆದ್ರೂ ಆಯ್ತು. ನಿಮ್ಮ ಊರಿನ ಹೆಣ್ಮಕ್ಳು ಹೆಣ್ಮಕ್ಳ ಮೇಲೆ ಡಿಪೆಂಡ್. ಅಲ್ಲಿಂದ ಹೋಗಿ ಅವಳು ದರ್ಶನ ಮಾಡ್ಬಿಟ್ಟು ವಾಪಸ್ ಇಲ್ಲಿಗೆ ಬಂದ್ಬಿಡ್ತೀವಿ. ಇಲ್ಲಿಗೆ ಬಂದಾದ್ಮೇಲೆ ತಿರ್ಗಾ ಮಂಗಳಾರತಿ ಎತ್ತಿ ಹೆಣ್ಮಕ್ಳಿಗೆಲ್ಲ ಕೊಟ್ಟು ತೀರ್ಸಾಕಿ ಸ್ವಲ್ಪ ಅವ್ರವ್ರ ಮನೆಗೆ ಅವ್ರು ಹೋಯ್ತಾರೆ. ತಿರ್ಗಾ ಮಂಗಳವಾರ ಇವಳ್ದು ಕರ್ತವ್ಯ ಮಂಡಕ್ಕೆ ಹೋಗೋಕೆ ಎಲ್ಲ ಏರ್ಪಾಡು ಮಾಡ್ತೀವಿ. ಇಲ್ಲಿ 12 ಗಂಟೆಗೆ ಪೂಜೆ ಮಾಡ್ತೀನಿ ಫಸ್ಟು. ಮಧ್ಯಾಹ್ನ 12 ಗಂಟೆಗೆ 12 ಗಂಟೆಗೆ ಪೂಜೆ ಮಾಡಾದ್ಮೇಲೆ ಹೊಳೆ ತಿರ್ಗಾ ಹೋಗ್ಬೇಕು. ಹೊಳೆ ಅಂದ್ರೆ ನೀರು. ಅಲ್ಲಿಗೆ ಹೋಗಿ ತಿರ್ಗಾ ಸ್ನಾನ ಮಾಡಿಕೊಂಡು ಒಡವೆ ವಸ್ತ್ರ ಎಲ್ಲನೂ ಬೆಳಿಕೊಂಡು ತಳಿ ಅಂದ್ರೆ ಅದು ಬೆಳಿಕೊಂಡು ಬಂದು ಮಡಗಿ ಇಲ್ಲಿ 500 ಕರೆಸಿ ವಾಮ ಸುಡಿಸ್ತೀವಿ. ವಾಮ ಸುಟ್ಟಾದ್ಮೇಲೆ ಒಂದು 10 ನಿಮಿಷ ಕಳೆದ ಮೇಲೆ ಪೂಜೆ ಕಟ್ಟಕ್ಕೆ ಶುರು ಮಾಡ್ತೀವಿ. ಇಲ್ಲಿ ಅಲಂಕಾರ ಮಾಡೋರು ಇಲ್ಲಿ ಅಲಂಕಾರ ಮಾಡ್ತಾರೆ, ನನಗೆ ರೆಸ್ಟು. ನಮ್ಮ ಹುಡುಗರೆಲ್ಲ ಮಾಡ್ತಾರೆ. 7 ಗಂಟೆ ಆದ್ಮೇಲೆ ಫುಲ್ಲು ಜನ ಪೂಜೆ ಕ್ಯೂ ಸಿಸ್ಟಮ್ ಬರ್ತಾ ಇರ್ತದೆ, ಒಯ್ತಾ ಇರ್ತಾರೆ. ಲಾಸ್ಟಿಂಗ್ ಬರೋದು ಇಲ್ಲಿ ಲಾಸ್ಟಿಂಗ್ ಹೋಗೋದು, ದರ್ಶನ ಮಾಡ್ಕೊಂಡು ರಾತ್ರಿ 1 ಗಂಟೆಗೆ ನಾನು ರೆಡಿ ಆಗ್ಬೇಕು. ತಿರ್ಗಾ ನೀರು ಬಗ್ಗಿಸ್ಕೊಂಡು ಡ್ರೆಸ್ ಮಾಡಿಕೊಂಡು ನಿಂತ್ಕೋಬೇಕು. 1:30-2 ಗಂಟೆಗೆ ಇಲ್ಲಿಂದ ನನ್ನ ತಲೆ ಮೇಲೆ ಈಚೆಗೆ ಎತ್ಕೊಬಂದು ಎತ್ಬಿಡ್ತಾರೆ ದೇವ್ರ. ಎತ್ತದ್ಮೇಲೆ ಇಲ್ಲಿ ಅಲ್ಲಿ ಎತ್ತದ್ಮೇಲೆ ನಾನು ತಗೋಗಿ ಕೊಂಡ ಆಯೋ ಗಂಟೆ ನಾನು ಇನ್ನೊಬ್ರು ಕೊಡೋದು. ಕೊಂಡ ಆದ್ಮೇಲೆ ಇಲ್ಲಿಯವರು ಯಾರು ಮೆರೆಸ್ಬೋದು ಬಿಡು ಜನ. ತಿರ್ಗಾ ಕೊಂಡ ಆಯೋದಕ್ಕೆ ಮೊದಲೇ ತೆಬ್ಬಾಡ್ಕೊಂಡು ಅತ್ತಿಂದ ಅವರು ಬರ್ತಾರೆ, ತಂಗಿದಿರು ಹೆಬ್ಬಾರಮ್ಮ ಎಲ್ಲ ಇಟ್ಲಿಂದ ನಾನು ಹೋಯ್ತೀವಿ. ಎಲ್ಲ ತೆಬ್ಬಾಡಿಸ್ಕೊಂಡು ಒಂದ್ಗೂಡ್ಕೊಂಡು ಹೊನ್ನಳ್ಳಿ ಮರ ಅಲ್ಲಿಗೆ ಹೋಗಿ ಅವು ಕೊಂಡಕ್ಕೆ ಹೋಗೋದು ಮೊದ್ಲೇನೆ ತೆಬ್ಬಾಡಿಸ್ಕೊಂಡು ನಾವು ಉಜ್ಜಿನಲ್ಲಿ
ಅಲ್ಲಿ ಹೋಗುವ ಅದೇ ಒಂದು ವೈಕುಂಠ ಹ್ಮ್. ನೋಡಕ್ಕೆ ಜನಕ್ಕೆ. ಅದು ಎಷ್ಟೊತ್ತಿಗೆ ನಡೆಯುತ್ತದು? ಅದು ಬೆಳಗಿನ ಜಾವ ಒಂದು 4:15 ಆದ್ರೂ ಆಯ್ತು, 5 ಗಂಟೆ ಆದ್ರೂ ಆಯ್ತು. ಬೆಳಗಿನ ಜಾವ? ಬೆಳಗಿನ ಜಾವ. ಹ್ಮ್. ಅಲ್ಲಿ ಕೊಂಡ ಬೇಯಬೇಕಲ್ಲ, ಹ್ಮ್. ಕೊಂಡ ರೆಡಿ ಆಗ್ಬೇಕು. ಹ್ಮ್. ಕೊಂಡ ರೆಡಿ ಆಯ್ತು, ಇನ್ನು ಅರ್ಧ ಗಂಟೆ ಅನ್ನೋಂಗೆ ಹ್ಮ್. ನಮ್ ಸಿಗ್ನಲ್ ಕೊಡ್ತಾರ. ಹ್ಮ್. ಕೊಂಡ ರೆಡಿ ಆಯ್ತು, ಎತ್ತಿ ದೇವ್ರ ಅಂತ. ಹ್ಮ್. ಅವಾಗ ದೇವ್ರ ಹತ್ತು ಹೋಗೋದು. ಅಲ್ಲಿ ಹೊನ್ನಳ್ಳಿ ಮರ ಅಂತದೆ, ಅಲ್ಲಿ ಹೊನ್ನಳ್ಳಿ ಮರ ಸುತ್ತಿ ಹ್ಮ್. ಅಲ್ಲಿಂದ ಇಳುಕ್ಬಿಟ್ಟು ಒಂದ್ ರೆಸ್ಟ್ ತಗೊಂಡು ನಮ್ ಕಚ್ಚೆ ಎಲ್ಲ ಎತ್ತು ಕಟ್ಕೊಂಡು ನಡಿಗೆ ಸೊಡ್ರಾಗ್ದಂಗೆ ಕಾಲಿನ ಗೆಜ್ಜೆ ಎಲ್ಲ ಬಿಚ್ಕೊಟ್ಬಿಟ್ಟು ಕೊಂಡಕ್ಕೆ ಬರೋದು. ಕೊಂಡು ಭಾಗಕ್ಕೆ ಬಂದಾದ್ಮೇಲೆ 500 ದೊಡ್ಡ ಗುಡಿ 500 ತೀರ್ಥ ಉಮಾಲೆ ಹಾಕ್ತಾರೆ. ನಿಮ್ಮಂಥವ್ರು ಒಬ್ರು ಬಿಡುವಾಳು ಇದ್ದು ಮರಿ ಹೊಡಿತಾರೆ. ಮರಿ ಕಡ್ದಾದ್ಮೇಲೆ ರಕ್ತದ ಮೇಲೆ ಇದೆಷ್ಟು ಬಿಡ್ತಾರೆ, ಧೂಳು ಅಂದ್ರೆ ಏನ್ ಹೇಳಿ, ಮಣ್ಣು ಎಷ್ಟು ಬಿಡ್ತಾರೆ. ಅಲ್ಲಿಂದ ಈಚೆಗೆ ನಮ್ಮ ಯಾರೋ ಮಾತಾಡ್ಸಲ್ಲ. ಆ ಮಾತಾಯಿ ನಮ್ ಹೆಂಗ್ ಜನ ಕೊಡ್ತಾರೆ ಹಂಗೆ ಒಬ್ಬೊಬ್ಬರಾಗಿ ಇಳಿತೀವಿ ಕೊಂಡಕ್ಕೆ ಇಳಿದು ಈಚೆಗೆ ಬಂದಾದ್ಮೇಲೆ ಹೋಗಿ ಅಮ್ಮನ್ನ ಅಡ್ಡ ಬಿದ್ದುಬಿಡ್ತೀವಿ. ಹಿಂಗದಲ್ಲ ಕದ ಅಲ್ಲಿ ಅಂದ್ರೆ ತಲೆ ಕಟ್ಬಿಟ್ಟು ಅಡ್ಡ ಬಿದ್ದುಬಿಟ್ಟು ಅವ್ರು ಬರೋದು ನೋಡ್ತಾ ನಿಂತ್ಕೋತೀವಿ. ಎಲ್ಲ ಬರ್ತಾರೆ, ಮಂಗಳಾರತಿ ತಿರ್ಗಾ ಮಂಗಳಾರತಿ ಕೊಡ್ತಾರೆ. ಅವರು ಮಂಗಳಾರತಿ ಇಸ್ಕೊಂಡು ನಮ್ಮ ತಲೆ ಸಿಂಬಿಗೆ ನಿಮ್ಮಂಥವ್ರು ಬಂದಾಗ ಅವ್ರ ಕೈಗೆ ಕೊಟ್ಬಿಟ್ಟು ನಾವು ರೆಸ್ಟ್ ಮಾಡ್ಕೊಂಡು ಕುಂತ್ಕೋತೀವಿ. ಇಷ್ಟು ಮಾತ್ರ ನಮ್ಗೆ ಗೊತ್ತು ನೋಡಿ. ಆಮೇಲೆ ತಿರ್ಗಾ 10 ಗಂಟೆಗೆ ನಮ್ಮ ದೇವ್ರು ವಾಪಸ್ ಕಳ್ಸೋಕ್ಕೆ ನಾವು ಗುಡ್ರುಗಳು ಕಳಿಸ್ತಾರೆ. ನಾವು ಗುಡ್ರುಗಳೆಲ್ಲ ಬಂದಾಗ ನಮ್ಮ ದೇವ್ರ ನಾವು ಒತ್ಕೋತೀವಿ. ಅಲ್ಲಿ ತೆಬ್ಬಾರಿಸ್ಬಿಟ್ಟು ಆ ದೇವ್ರ ಅಲ್ಲಿ ಇಳ್ಕೋತಾರೆ. ಅಲ್ಲಿಂದ ಬಂದಿದ್ದು ನಾವು ಇಲ್ಲಿ ಊರೊಳಗೆ ದೇವ್ರ ಮೆರವಣಿಗೆ ಮಾಡ್ಕೊಂಡು ಹಣ್ಣುಕಾಯಿ ಮಾಡ್ಕೊಂಡು ಬಂದು ಇಲ್ಲಿ ಇಳ್ತೀವಿ. ಇಷ್ಟು ಮಾತ್ರ ನಮ್ಗೆ ಗೊತ್ತು ಸ್ವಾಮಿ. ಇದು ನಿರ್ಸಾಲೆ ಚೌಡೇಶ್ವರಿ ಸಸ್ಯಾಹಾರಿನ ಮಾಂಸಾಹಾರಿ? ಸಸ್ಯಾಹಾರಿ. ಇವು ಅಷ್ಟೇ, ಅವಳು ಅಷ್ಟೇ ಸಸ್ಯಾಹಾರಿ. ಮರಿ ಯಾಕೆ ಕೇಳಿ, ಮರಿ ರಾಕ್ಷಸರಿಗೆ ದೃಷ್ಟಿಗೆ ಹೊಡೆಯೋದು. ಕೊಂಡಕ್ಕೆ ದೃಷ್ಟಿಗೆ ಹೊಡೆಯೋದು ರಾಕ್ಷಸರಿಗೆ. ರಾಕ್ಷಸರವರೇ ಅಲ್ಲಿ ಗಡ್ಡಗುಡಿಲಿ ಕವಳು ಆ ಕಡೆ ಈ ಕಡೆ ಅವ್ರಿಗೆ. ಎಷ್ಟು ಕೊಂಡ ಆಯೋದು? ನಾವು 9 ಆಳ ಆಯೋದು. ನಾನು ನಿರ್ಸಾಲೆ ಅಮ್ಮ ಫಸ್ಟು, ಕರ್ಗ ಫಸ್ಟು, ನಿರ್ಸಾಲೆ ಅಮ್ಮ, ಉಜ್ಜಿನಿ ಅಮ್ಮ, ಆಮೇಲೆ ನಿರ್ಸಾಲೆ ಹಬ್ಬರೆ, ಉಜ್ಜಿನಿ ಹಬ್ಬರೆ. ಹಾ, ಅಂದ್ರೆ ಅವರೇ ಆಯೋದು. ಅಲ್ಲೇ ಉಜ್ಜಿನಿಲಿ ಅದು. ಅವ್ರು 3 ಜನ, ಇವ್ರು 3 ಜನ. ಇವಾಗ ಹೆಬ್ಬಾರೆ ನಿರ್ಸಾಲೆದು ಉಜ್ಜಿನಿದೆಲ್ಲ ಅಲ್ಲೇ ಉಜ್ಜಿನಿಲೇ ಇದೆ. ಅದು ಅಲ್ಲಿ ದೇವಸ್ಥಾನದಲ್ಲಿ ಸಿಗ್ತದೆ. ದೇವಸ್ಥಾನನೂ ಇದೆ. ಆಯ್ತು, ಒಳ್ಳೇದು.